ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಇವ್ರು ಕಾಲ್ ಪಿಕ್ ಮಾಡ್ತಿಲ್ಲ? ಏನಾಗಿದೆ? ಒಂದ್ ವೇಳೆ ಈ ವಿಷಯ ಏನಾದ್ರೂ ಗೊತ್ತಾಗಿ ಬೇಜಾರ್ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬಿಟ್ರಾ? ಇಲ್ಲ, ಅವ್ರಿಗೆ ವಿಷಯ ಗೊತ್ತಾಗಿರೋದಕ್ ಸಾಧ್ಯನೇ ಇಲ್ಲ. ಇಲ್ಲ, ಅವ್ರು ಯಾವ್ದೋ ಕೆಲ್ಸದ ಮೇಲೆನೆ ಹೋಗಿರ್ತಾರೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಕಾಲ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಕಾಲ್ ಮಾಡಿರೋದು ನೋಡಿ ಅವರೇ ನನಗೆ ಕಾಲ್ ಮಾಡ್ತಾರೆ. ಟೆನ್ಷನ್ ಆಗ್ತದೆ. ಏನಾದ್ರು ಸಿಕ್ಕಿದ್ರೆ ನನ್ ತಲೆ ಹೊಡ್ಕೊಂಡ್ಬಿಡ್ತೀನಿ ಇವತ್ತು. ನನಗೆ ಬರ್ತಾ ಇರೋ ಕೋಪಕ್ಕೆ ಆ ಸೀತಾ ದೇವಿಯವ್ರನ್ನ ಹಿಂಡಿ ಹಿತ್ತ ಮಾಡ್ಬೇಕು ಅನ್ನಿಸ್ತಿದೆ. ಲಕ್ಷ್ಮಿ ಅಂತ ಸೊಸೆ ನಮ್ಮ ಮನೇಲಿ ಇಟ್ಕೊಂಡು ಸಮರ್ಥ್ಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತಿದ್ದಾರಲ್ಲ, ಏನ್ ಮಾಡ್ಲಿ? ಅವ್ರಿಗೆ ಏನ್ ಮಾಡ್ಲಿ ನಾನು? ಜಾಸ್ತಿ ಟೆನ್ಷನ್ ತಗೋಬೇಡಿ. ಜಾಸ್ತಿ ಟೆನ್ಷನ್ ತಗೊಂಡ್ರೆ ಬಿಪಿ ಬಂದ್ಬಿಡುತ್ತೆ. ಬಿಪಿ ಬಂದಾದ್ಮೇಲೆ ನೀವು ಹೋಗಿ ಹಾಕ್ಸ್ಕೊಂಡ್ಬಿಡ್ತೀರಾ. ನೀವೇನಾದ್ರು ರಾಹುಕಾಲದಲ್ಲಿ ಹುಟ್ಟಿದ್ರೇನ್ರಿ? ಯಾಕೆ ಯಾವಾಗ ನೋಡಿದ್ರು ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ? ಒಂದ್ ವಿಷಯ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ನಾನು ಅಷ್ಟು ಸುಲಭವಾಗಿ ಹೊಗೆ ಹಾಕಿಸ್ಕೊಳ್ಳಲ್ಲ. ನಿಮ್ಗೆ ಹೊಗೆ ಹಾಕಿನೆ ಆಮೇಲೆ ನಾನು ಹೊಗೆ ಹಾಕಿಸ್ಕೊಳ್ಳೋದು. ರೇಖಾ ಅವ್ರೆ, ನೀವೀಗ ಮಾತಾಡೋದಕ್ಕೆ ನೀವ್ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಕೈ ಸುಟ್ಟೋಗೋದು. ಒಬ್ರು ಬಾಕಿ ಇದ್ರಿ. ರೀ ಮಾಲಿನಿ ಮೇಡಮ್ ಅವ್ರೆ, ಮಾತಾಡಿದ್ರೆ ಒಳ್ಳೆ ಮಾತಾಡ್ರಿ. ಮೆಣಸಿನ್ಕಾಯಿ ಗಿಡದಲ್ಲಿ ಹುಣಸೆ ಹಣ್ಣು ಹುಡ್ಕೋತರ ಮಾತಾಡ್ತಿರಲ್ರಿ. ಅಯ್ಯಯ್ಯೋ ಅನ್ಪೂರ್ಣವ್ರೆ, ನಿಮ್ ಮದ್ವೆ ಮಾತುಕತೆ ನಿಮ್ ಮನೇಲಿ ನಡೀತಾ ಅಥವಾ ಹುಣಸೆ ಮರದಲ್ಲಿ ನಡೀತಾ? ಅಯ್ಯೋ, ಇವ್ರು ಹುಟ್ಟಿದೆ ಹುಣಸೆ ಮರದ ಮೇಲೆ. ಅದು ಹಂಗಲ್ಲ ಮೀ, ನಮ್ಮ ಅಮ್ಮನಿಗೆ 3 ತಿಂಗಳು ಬೈಕ್